ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನಾನು ಫಸ್ಟ್ ಪಾರ್ಟಲ್ಲಿ ಉಡುಪಿಯಲ್ಲಿರೋ ಎಲ್ಲ ಫೇಮಸ್ ಟೆಂಪಲ್ಗಳನ್ನ ಕವರ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಬಿಟ್ಟು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಸೆಕೆಂಡ್ ಪಾರ್ಟಲ್ಲಿ ನಿಮಗೋಸ್ಕರ ನಾನು ಉಡುಪಿಯಲ್ಲಿರೋ ಫೇಮಸ್ ಬೀಚಸ್ ಆ್ಯಂಡ್ ಹಿಡನ್ ಬೀಚಸ್ನ ಕವರ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಇದರ ಜೊತೆ ನಿಮಗೆ ಲೈಟ್ ಹೌಸ್ ಎಲ್ಲನೂ ಕವರ್ ಮಾಡಿದ್ದೀನಿ. ನೀವೇನಾದರೂ ಉಡುಪಿಯಲ್ಲಿರೋ ಹಿಡನ್ ಬೀಚಸ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮಗಾಗಿ. ಓಕೆ ಗಾಯ್ಸ್, ಉಡುಪಿ ಅಂದರೆ ಕೇವಲ ಟೆಂಪಲ್ಗಳಿಗೆ ಮಾತ್ರ ಸೀಮಿತ ಅಲ್ಲ. ಇಲ್ಲಿ ನಿಮಗೆ ಸಾಕಷ್ಟು ಬೀಚ್ಗಳಿದೆ, ಸೇಂಟ್ ಮೇರಿಸ್ ಐಲ್ಯಾಂಡ್ ಸಿಗುತ್ತೆ, ಕಾಪು ಲೈಟ್ ಹೌಸ್ ಸಿಗುತ್ತೆ. ಇದೇ ಥರ ತುಂಬಾ ಸಾಕಷ್ಟು ಬೇಜಾನ್ ಪ್ಲೇಸಸ್ ಇದೆ. ಬಟ್ ನಾವು ಅದರಲ್ಲಿ ಕವರ್ ಮಾಡ್ತಿರೋ ಪ್ಲೇಸಸ್ ಬಂದ್ಬಿಟ್ಟು ಮಲ್ಪೆ ಬೀಚ್, ಪಡುಕೆರೆ ಬೀಚ್, ಕಾಪು ಬೀಚ್ ಮತ್ತು ಕಾಪು ಲೈಟ್ ಹೌಸ್ ಅಂತ. ನಾವು ಟೆಂಪಲ್ ರನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋದ್ರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ದಟ್ ನಾವು ಫಸ್ಟ್ ವಿಸಿಟ್ ಮಾಡಿರೋ ಬೀಚ್ ಬಂದ್ಬಿಟ್ಟು ಮಲ್ಪೆ ಬೀಚ್ ಅಂತ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಈ ಬೀಚಲ್ಲಿ ತುಂಬ ಕ್ರೌಡ್ ಇತ್ತು. ಯೂಶ್ವಲಿ ಬೀಚೆಲ್ಲ ತುಂಬ ಕ್ರೌಡ್ ಇದ್ದರೆ ಅಂಥ ಬೀಚಸ್ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡಲ್ಲ. कौन है ये लोग? कहाँ से आते हैं? ಸೊ ಗೈಸ್, ಮಲ್ಪೆ ಬೀಚಲ್ಲಿ ತುಂಬ ಕ್ರೌಡ್ ಇರೋ ಕಾರಣದಿಂದ ನಾವು ಆ ಬೀಚಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ನಾವು ಇಮಿಡಿಯೇಟ್ಲಿ ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಪಡುಕೆರೆ ಬೀಚ್. ಮಲ್ಪೆ ಬೀಚಿಂದ ಪಡುಕೆರೆ ಬೀಚ್ಗೆ ರೀಚ್ ಆಗೋಕ್ಕೆ ನಾವು ಪಡುಕೆರೆ ಬ್ರಿಡ್ಜ್ ಮೇಲೇ ಹೋದ್ವಿ. ಯೂಶ್ವಲಿ ನೀವೇನಾದರೂ ಸೇಂಟ್ ಮೇರಿಸ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮಲ್ಪೆ ಬೀಚಿಂದನೇ ನಿಮಗೆ ಫೆರಿ ಸಿಗುತ್ತೆ. ಬಟ್ ಸದ್ಯಕ್ಕೆ ವಾಟರ್ ಲೆವೆಲ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು, ಆಮೇಲೆ ಸೈರನ್ಸ್ ಎಲ್ಲ ಹಾಕಿದ್ರು. ಸೊ ದಟ್ ರೀಸನ್ ಸೇಂಟ್ ಮೇರಿಸ್ಗೆ ಹೋಗೋ ಫೆರಿಗಳೆಲ್ಲ ಕ್ಲೋಸ್ ಮಾಡಿದರು. ಮೋಸ್ಟ್ಲಿ ಇನ್ನೂ 2 ಮಂತ್ಸ್ವರೆಗೂ ಅದು ಓಪನ್ ಆಗೋಲ್ಲ ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಈ ಟೈಮಲ್ಲಿ ವಿಸಿಟ್ ಮಾಡಿದ್ರೆ, ಇನ್ ಕೇಸ್ ಸೇಂಟ್ ಮೇರಿಸ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿಂದನೇ ಒಂದು 2 ಕಿಲೋಮೀಟರ್ಸ್ ಲೆಫ್ಟ್ ಸೈಡಲ್ಲಿ ನೀವು ಹೋದರೆ ಅಲ್ಲಿ ನಿಮಗೆ ಸೀ ವಾಕ್ ಸಿಗುತ್ತೆ. ಅದನ್ನು ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಾನು ಲಾಸ್ಟ್ ಟೈಮ್ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ದಟ್ ರೀಸನ್ ಅದನ್ನು ಸ್ಕಿಪ್ ಮಾಡಿಕೊಂಡು ನಾವು ಇಮಿಡಿಯೇಟ್ಲಿ ಬಂದಿರೋ ಬೀಚ್ ಬಂದ್ಬಿಟ್ಟು ಪಡುಕೆರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ ಗೈಸ್, ಈ ಜಾಗನ ನೀವು ಉಡುಪಿಯ ಒನ್ ಆಫ್ ದ ಹಿಡನ್ ಜೆಮ್ ಅಂತಲೇ ಕರಿಬೋದು. ಈ ಜಾಗಕ್ಕೆ ನೀವು ರೀಚ್ ಆಗಬೇಕಂದ್ರೆ ಯಾವುದೇ ಥರ ಟ್ರಾನ್ಸ್ಪೋರ್ಟ್ ಏನೂ ಸಿಗಲ್ಲ. ಸೊ ನೀವೇನಾದರೂ ಓನ್ ವೆಹಿಕಲ್ನ ಕ್ಯಾರಿ ಮಾಡ್ತಾಯಿದ್ರೆ ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಗೈಸ್, ನೀವು ನೋಡಿದ್ರಲ್ಲ, ಮಲ್ಪೆ ಬೀಚಲ್ಲಿ ತುಂಬಾ ಕ್ರೌಡ್ ಇತ್ತು. ಬಟ್ ಪಡುಕೆರೆ ಬೀಚ್ ಅಂತ ಬಂದರೆ ಯಾವುದೇ ಥರ ಜನ ಇರಲಿಲ್ಲ. ಈ ಥರ ಬೀಚಸ್ ಎಲ್ಲ ನೀವು ವಿಸಿಟ್ ಮಾಡೋದ್ರಿಂದ ನಿಮಗೆ ಪ್ರೈವೇಸಿ ಅನ್ನೋದು ಸಿಗುತ್ತೆ. ಆಮೇಲೆ ಟೈಮ್ನು ತುಂಬ ಸ್ಪೆಂಡ್ ಮಾಡ್ಬೋದು, ಸಖತ್ತಾಗಿ ಎಂಜಾಯ್ನೂ ಮಾಡ್ಬೋದು ಗೈಸ್. ಬಟ್ ನೀವು ಬೀಚಸ್ಗೆಲ್ಲ ವಿಸಿಟ್ ಮಾಡಬೇಕಾದ್ರೆ ಸೇಫ್ಟಿ ಅನ್ನೋದು ಫಸ್ಟ್ ಇರಲಿ. ಯಾಕಂದರೆ ಸಮುದ್ರ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ, ಬಟ್ ಅದರ ಅಲೆಗಳು ಕೆಲವೊಂದು ಸಲ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು. ಸೊ ವಾರ್ನಿಂಗ್ ಬೋರ್ಡ್ಸ್ ಏನಾದರೂ ಇದ್ದರೆ ಫಾಲೋ ಮಾಡಿ. ಆಮೇಲೆ ಗೈಸ್, ಡೀಪ್ ವಾಟರ್ಗೆಲ್ಲ ದಯವಿಟ್ಟು ಹೋಗಬೇಡಿ. ಮಕ್ಕಳಿದ್ರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ಫೋಟೋಸ್ ಮತ್ತು ರೀಲ್ಸ್ ಎಲ್ಲ ತಗೋಬೇಕಾದ್ರೆ ಅಲ್ಲಿರೋ ಕಲ್ಲು ಬಂಡೆಗಳು ಸ್ವಲ್ಪ ಜಾರೋ ಥರ ಇರುತ್ತೆ. ಸೊ ನೋಡ್ಕೊಂಡು ಹ್ಯಾಂಡಲ್ ಮಾಡಿ. ನೇಚರ್ನ ಎಂಜಾಯ್ ಮಾಡಿ, ಆದರೆ ಸೇಫ್ಟಿ ಅನ್ನೋದನ್ನ ಯಾವತ್ತೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಸೊ ಗೈಸ್, ಸಮುದ್ರದ ಸದ್ದು, ಅದ್ರ ವೇವ್ಸು, ನೀವು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದೇ ಮರ್ಸ್ಬಿಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೇಚರು ನಮ್ಮ ಜೊತೆ ಮಾತಾಡುತ್ತೆ, ಬಟ್ ಕೇಳಿಸ್ಕೊಳ್ಳೋಕ್ಕೆ ನಮಗೆಲ್ಲ ಕಿವಿ ಇರಬೇಕು ಅಷ್ಟೇ ಗೈಸ್. ಬರೀ ಇಂಥದೆಯಾ? ಓಕೆ ಗೈಸ್, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ನೋಡ್ಕೊಂಬನ್ನಿ ಒಂದ್ಸಲ. ಸೊ ಗೈಸ್, ಮಲ್ಪೆ ಮತ್ತು ಪಡುಕೆರೆ ಇದೆರಡು ಬೀಚ್ನ ಕವರ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಕಾಪು ಲೈಟ್ ಹೌಸ್. ಆ್ಯಕ್ಚುಲಿ ಈ ಲೈಟ್ ಹೌಸ್ಗೆ ಟೈಮಿಂಗ್ಸ್ ಇದೆ. ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ಈವ್ನಿಂಗ್ 4 to 6 ಮಾತ್ರ. ಸೊ ದಟ್ ರೀಸನ್ ನಾವು ಅಲ್ಲಿ ರೀಚ್ ಆಗೋ ಟೈಮಲ್ಲಿ ತುಂಬ ಸಮಯ ಆಗಿತ್ತು. ಆ ಕಾರಣಕ್ಕಾಗಿ ನಮ್ಮ ಟೀಮ್ ಮೆಂಬರ್ಸು ತುಂಬ ಫಾಸ್ಟಾಗಿ ವಾಕ್ ಮಾಡೋದು ನೀವು ವಿಡಿಯೋಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಇದ್ರ ಇತಿಹಾಸ ಏನಪ್ಪ ಅಂದರೆ ಸುಮಾರು 1901 ಇದನ್ನು ಕಟ್ಸಿರೋದು. ಇದನ್ನು ಕಟ್ಸಿರೋದು ಬಂದ್ಬಿಟ್ಟು ಬ್ರಿಟಿಷ್ ಗೌರ್ಮೆಂಟ್ ಅವರು. ಇದನ್ನು ಏನಕ್ಕೆ ಕಟ್ಸಿದ್ರು ಅಂದರೆ ಆಗಿನ ಕಾಲದಲ್ಲಿ ಅರೇಬಿಯನ್ ಸೀಯಿಂದ ಯಾವುದೆಲ್ಲ ಶಿಪ್ ಬರ್ತಾ ಇತ್ತಲ್ಲ ಅದಕ್ಕೆ ಡೈರೆಕ್ಷನ್ ಕೊಡೋಕ್ಕೆ ಮತ್ತು ಕೋಸ್ಟಲ್ ಟ್ಯಾಕ್ಸಿಗೆ ಯಾವುದೇ ಥರ ಈ ಶಿಪ್ಗಳು ಡಿಕ್ಕಿ ಹೊಡಿಬಾರ್ದು ಅಂತ ನ್ಯಾವಿಗೇಟ್ ಮಾಡೋಕ್ಕೆ ಈ ಲೈಟ್ ಹೌಸ್ ಯೂಸ್ ಆಗ್ತಾ ಇತ್ತು. ಅಂದರೆ ಗೈಸ್, ಈಗ ನಾವು ಫೋಟೋ ರೀಲ್ ಲಾಗ್ ಅಂತ ಮಾಡ್ತಾ ಇರೋ ಜಾಗ ಒನ್ಸ್ ಅಪಾನ್ ಎ ಟೈಮಲ್ಲಿ ಸೇಲರ್ಸ್ಗೆ, ನಾವಿಕರಿಗೆ ಎಲ್ಲರಿಗೂ ಗೈಡ್ ಆಗಿತ್ತು. ಎಷ್ಟು ಬಾಲ್ ಹಾಕ್ತೀರಾ? ನಾನು ಆಡ್ತೀನಿ.
ಓಕೆ ಗೈಸ್, ನಿಮಗೆ ಕಾಪು ಬೀಚಲ್ಲಿ ಆಡೋಕ್ಕೆ ಅಂತ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಚಿಕ್ಕ ಮಕ್ಕಳಿಗೋಸ್ಕರ ತುಂಬ ರೈಡ್ಸು ಸಿಗುತ್ತೆ. ಆಮೇಲೆ ಬೌಲಿಂಗ್ ಮಷಿನ್ ಇದೆ ಕ್ರಿಕೆಟ್ ಆಡೋಕ್ಕೆ, ಬುಲ್ ರೈಡ್ ಇದೆ. ಸಾಕಷ್ಟು ಆ್ಯಕ್ಟಿವಿಟೀಸ್ನ ನೀವು ಈ ಬೀಚಲ್ಲಿ ನೋಡ್ಬೋದು. ಓಕೆ ಗೈಸ್, ನಿಮ್ಗೆ ಆಲ್ರೆಡಿ ಈಗ ವಿಡಿಯೋದಲ್ಲಿ ಎದುರುಗಡೆ ಲೈಟ್ ಹೌಸ್ ಕಾಣಿಸ್ತಾ ಇರ್ಬೋದು. ನಿಮಗೆ ವೆಹಿಕಲ್ ಪಾರ್ಕಿಂಗಿಂದ ಲೈಟ್ ಹೌಸ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗುತ್ತೆ. ಅಲ್ಲಿ ಮುಂದ್ಗಡೆ ನಿಮಗೆ ಸ್ಟೇರ್ ಸಿಗುತ್ತೆ, ಅದನ್ನ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಯೂಶ್ವಲಿ ನೀವೇನಾದರೂ ಸನ್ಸೆಟ್ ಟೈಮಲ್ಲಿ ಬಂದಿದ್ದರೆ ಇಲ್ಲಿ ಇನ್ನೂ ಸೂಪರಾಗಿರುತ್ತೆ. ಆ ಟೈಮಲ್ಲಿ ಯೂಶ್ವಲಿ ಸ್ಕೈ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ, ಅದು ಆ ವ್ಯೂನ ನೋಡೋ ಖುಷಿನೇ ಬೇರೆ. ಫುಲ್ ಕಾರ್ಡಿಯೋ ಮಹಿಮಾ. ಓಕೆ ಗೈಸ್, ಅಲ್ಲಿಂದ ನಡ್ಕೊಂಡು ನಾವು ಇನ್ನೇನು ಲೈಟ್ ಹೌಸ್ಗೆ ಕ್ಲೋಸ್ ಆಗಿ ಬಂದ್ವಿ. ನನಗಂತೂ ಇಲ್ಲೊಂಥರ ಕಾರ್ಡಿಯೋ ಮಾಡ್ದಂಗೆ ಆಯಿತು. ಇದಷ್ಟೇ ಅಲ್ಲ ಗೈಸ್, ಇನ್ನೂ ಲೈಟ್ ಹೌಸಲ್ಲಿ ಮೇಲೆ ಹತ್ತಬೇಕಾದ್ರೆ ಸ್ಟೆಪ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಇದೆ. ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ. ನಾವು ಫೈನಲಿ ಲೈಟ್ ಹೌಸ್ ಹತ್ರ ಬಂದು ರೀಚ್ ಆಗ್ತಾಯಿದ್ದೀವಿ. ಈಗ ನಾವು ಲೈಟ್ ಹೌಸ್ ಹತ್ರ ಹೋಗಿ ರೀಚ್ ಆದ ತಕ್ಷಣ ಅಲ್ಲೋಗಿ ನೋಡಿದ್ರೆ ಆಲ್ರೆಡಿ ಅಲ್ಲಿ ಡೋರ್ ಕ್ಲೋಸ್ ಆಗಿತ್ತು. A few moments later. ಸೊ ಗೈಸ್, ನಾನು ಡೋರ್ ಹತ್ರ ಕ್ಲೋಸ್ ಆಗಿ ಹೋಗ್ಬಿಟ್ಟು ಡೋರ್ನ ನಾಕ್ ಮಾಡಿ ನೋಡಿದೆ. ಒಳಗಡೆ ಸ್ಟಾಫ್ ಇದ್ದರು, ಅವರು ಮೇಲ್ಗಡೆ ಇನ್ನೂ ಜನ ಇದ್ದಾರೆ. ಸೊ ದಟ್ ರೀಸನ್ ಇನ್ನೂ ಬಿಡ್ತಾ ಇಲ್ಲ. ಅವರೆಲ್ಲ ಕೆಳಗೆ ಬಂದಮೇಲೆ ಮತ್ತೆ ಬಿಡ್ತೀವಿ ಅಂದರು. ಸೊ ಆ ಟೈಮಲ್ಲಿ ನಾನು ಹಿಂದ್ಗಡೆ ಬಂದ್ಬಿಟ್ಟು ವ್ಯೂ ಇದೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ನಾನು ಜಸ್ಟ್ ಹಿಂದ್ಗಡೆ ಬಂದೆಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಆಮೇಲೆ ಗೈಸ್ 5 to 10 ಮಿನಿಟ್ಸ್ ಆದಮೇಲೆ ಒಳಗಡೆ ಬಿಡ್ತಾಯಿದ್ರು. ಅಲ್ಲಿ ಪರ್ ಪರ್ಸನ್ಗೆ 10 ರೂಪೀಸ್ ಅಂತ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತೊಗೊಂಡು ನಾವು ಲೈಟ್ ಹೌಸ್ನ ಮೇಲ್ಗಡೆ ಹತ್ಕೊಂಡು ಹೋಗಿ ನಿಂತ್ಕೊಂಡ್ರೆ ನಮಗೆ ಸಿಕ್ಕಿರೋ ವ್ಯೂ ಇದು ಗೈಸ್. ಇಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ನಾನು ಲೈಟ್ ಹೌಸ್ ಸರೌಂಡಿಂಗ್ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಗೈಸ್, ಅದನ್ನ ನೋಡ್ಕೊಬನ್ನಿ. ಅಷ್ಟೇ. ಓಕೆ ಗೈಸ್, ನಿಮ್ಗೀಗ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಸೈಡಲ್ಲಿ ಬೀಚ್ ಇದೆ, ಇನ್ನೊಂದು ಸೈಡಲ್ಲಿ ಬ್ಯಾಕ್ ವಾಟ್ರ್ ಇದೆ. ಬೀಚಲ್ಲಿ ವಾಟರ್ ಲೆವೆಲ್ಸ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಸೊ ದಟ್ ಜನ ಎಲ್ಲ ಬ್ಯಾಕ್ ವಾಟ್ರಲ್ಲೇ ಆಟ ಆಡ್ತಾಯಿದ್ರು. ಆಲ್ ರೈಟ್ ಗೈಸ್, ಇಲ್ಲಿಗೆ ನಮ್ಮ ಉಡುಪಿ ಟ್ರಿಪ್ ಲಾಗ್ ಕಂಪ್ಲೀಟ್ ಆಗುತ್ತೆ. ಟೆಂಪಲ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ಬೀಚ್, ಲೈಟ್ ಹೌಸ್ ಅಂತ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮುಖಾಂತರ ನಂಗೆ ತಿಳಿಸ್ಬೋದು. ಅಂಟಿಲ್ ದನ್, ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ ಸೈನಿಂಗ್ ಆಫ್. ಒಂದು ಟ್ರಿಪ್ ಮುಗಿದ್ರು ಇನ್ನೊಂದು ಟ್ರಿಪ್ ಕತೆ ಇನ್ನೂ ಬಾಕಿ ಇದೆ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಅಡ್ವೆಂಚರ್. ಲೈಫ್ ಅನ್ನೋದು ತುಂಬ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ, ಮೆಮೊರೀಸ್ನ ಕಲೆಕ್ಟ್ ಮಾಡಿ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಲಾಗ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.